ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಇದು ಭಾಗ 1 ಪುಸ್ತಕ ಇದು. ಓಕೆ, ಈ ಒಂದು ಭಾಗ 1 ಪುಸ್ತಕ ಒಳಗೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ಏನು ತಿಳಿದುಕೊಂಡಿದ್ದೀವಿ ಅಂತಕ್ಕಂಥದ್ದು ನೋಡಿದ್ರೆ ಸುಲಭವಾಗಿ ನಿಮ್ಮ ಉತ್ತರ ತಿಳಿಸ್ತಾ ಹೋಗಿದ್ದೀನಿ. ಇಲ್ಲಿ ಕನ್ನಡ ಮನ ಹರಕೆ, ಬುದ್ಧಿವಂತ ರಾಮಕೃಷ್ಣ, ವೀರಮಾತೆ ಜೀಜಾಬಾಯಿ ಈ ಎಲ್ಲ ಅಭ್ಯಾಸ ವಿಡಿಯೋ ನಾನು ಮಾಡಿದ್ದೀನಿ. ಆ ಒಂದು ವಿಡಿಯೋಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಒಂದು ವಿಡಿಯೋ ನೋಡಬಹುದು. ಅದ್ರ ಮೇಲೆ ಐಕಾನ್ ತುನಕ ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ಕೂಡ ನೀವು ಏನು ಮಾಡೋದು ಪಾಠಗಳು ಅವೆಲ್ಲ ತಿಳಿಬಹುದು. ಹಾಗಾದ್ರೆ ಈ ಒಂದು ತರಗತಿಗಳು ಏನು ತಿಳಿತಾ ಇದೀವಿ ಅಂದ್ರೆ ಪಾಠ 4 ಮಳೆ ಪದ್ಯದ ಬಗ್ಗೆ ನಾನಲ್ಲಿ ಪದಗಳ ಅರ್ಥ ಮತ್ತು ಅಭ್ಯಾಸ ಎಲ್ಲವನ್ನು ಪ್ರತಿಯೊಂದು ನಾನು ತಿಳಿಸ್ತಾ ಹೋಗ್ತೇನೆ, ಸುಲಭವಾಗಿ ನಿಮಗೆ ಕಲಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಅಭ್ಯಾಸದ ಬಗ್ಗೆ ಮೊದಲು ತಿಳಿತಾ ಹೋಗೋಣ ಬನ್ನಿ. ಯಾವ ರೀತಿ ಬರೆಯೋಕೆ ಅದನ್ನು ತಿಳಿಸ್ತಾ ಹೋಗ್ತೇನೆ ಬನ್ನಿ. ನೋಡಿ, ಮಳೆ ಪದ್ಯದ ಬಗ್ಗೆ ಅನಿಮೇಟೆಡ್ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ಆ ಒಂದು ವಿಡಿಯೋ ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಒಂದು ವಿಡಿಯೋ ನೋಡಬಹುದು. ಹಾಗಾದ್ರೆ ಈ ಒಂದು ತರಗತಿಯನ್ನು ಯಾವ ರೀತಿ ಇಲ್ಲಿ ಪದಗಳ ಅರ್ಥದಲ್ಲಿ ನಾವು ತಿಳಿತಾ ಹೋಗೋಣ. ಓಕೆನಾ? ಇಲ್ಲಿ ಪದಗಳ ಅರ್ಥ ತಿಳಿತಾ ಹೋಗೋಣವಾ? ಎಸ್, ನೋಡಿ ಮಕ್ಕಳೇ, ಕಡಲು ಅಂದ್ರೆ ಏನು ಅಂದ್ರೆ ಸಮುದ್ರ ಅಂತಕ್ಕಂಥದ್ದು. ಅಡ್ಡ ಅಂದ್ರೆ ತಡೆ ಅಂತಕ್ಕಂಥದ್ದು. ಬೆಳಗು ಅಂದ್ರೆ ಪ್ರಕಾಶಿಸುವಂತ ಅರ್ಥ ಕೊಡುತ್ತೆ. ಕವಿಯಿತು ಅಂದ್ರೆ ಆವರಿಸು ಅಂತಕ್ಕಂಥದ್ದು. ನೆಲ ಅಂದ್ರೆ ಭೂಮಿ. ಜಗ ಅಂದ್ರೆ ಲೋಕ ಅಂತಕ್ಕಂಥದ್ದು. ಸೂರ್ಯ ಅಂದ್ರೆ ಕೆಳಕ್ಕೆ ಬೀಳು ಅಂತಕ್ಕಂಥದ್ದು. ಧಾರೆಯಾಗಿ ಬೀಳು ಅಂತಕ್ಕಂಥ 2 ಅರ್ಥ ಕೊಡುತ್ತೆ. ತಣಿದು ಅಂದ್ರೆ ತಂಪಾಗಿ. ಈ ಪದಗಳ ಅರ್ಥ ನಮ್ಗೆ ಯಾಕೆ ಬೇಕು ಸರ್? ಪದ್ಯ ಓದುವಾಗ ಇದು ಓದ್ಕೊಂಡ್ರೆ ಒಂದು ಕಡೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಆದ ಕಾರಣ ಪದಗಳ ಅರ್ಥ ಅಂತಕ್ಕಂಥದ್ದು ಬೇಕಾಗುತ್ತೆ ಮಕ್ಕಳೇ. ರೈಟ್. ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಅಭ್ಯಾಸವನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಅಭ್ಯಾಸದಲ್ಲಿ ಏನಿದೆ ಅಂತಕ್ಕಂಥ ಮೊದಲು ನೋಡ್ತಾ ಹೋಗೋಣವಾ? ಎಸ್, ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತಕ್ಕಂತಿದೆ ಅಲ್ಲ. ಮೊದಲನೇದು ಏನ್ ಕೊಟ್ಟಿದ್ರೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತೇಳಿ ಚಿಕ್ಕದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತಾನೆ. ಓಕೆ, ಮೊದಲನೇ ಪ್ರಶ್ನೆ, ಬಿಸಿಲ ಝಳಕೆ ನೀರು ಏನಾಯ್ತು? ಏನಾಯ್ತು ಅಂದ್ರೆ ಉತ್ತರ ಬಿಸಿಲು ಝಳಕೆ ನೀರು ಆವಿಯಾಯಿತು ಅಂತಕ್ಕಂಥದ್ದು. ಓಕೆನಾ? ಅಂತ. ಎರಡನೇದು, ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಏನೇನು ತುಂಬಿ ಹರಿಯಿತು ಅಂತಂದ್ರೆ ಉತ್ತರ ನೋಡಿ. ಉತ್ತರ ಮಳೆ ಸುರಿದಿದ್ದರಿಂದ ಸೇಮ್ ರೀತಿ ಬರಿತಾ ಹೋಗಿ ಕೆರೆ, ತೊರೆ, ಹಳ್ಳ, ಹೊಳೆ ತುಂಬಿ ಹರಿಯಿತು ಅಂತಕ್ಕಂಥ ಉತ್ತರ ಬರಿತಾ ಹೋಗಿ. ಓಕೆ. ಅಂತ. ಮೂರನೇ ಪ್ರಶ್ನೆ, ಮೋಡ ಯಾವಾಗ ಭಾರವಾಯಿತು ಅಂತ ಕೇಳಿದರೆ ಉತ್ತರ ಮೋಡ ಮೇಲೆಕ್ಕೇರಿ ತಂಪು ತಗುಲಿದಾಗ ಹಾವಿಯಾಗಿ ತಣಿದು ಭಾರವಾಯಿತು ಅಂತಕ್ಕಂಥ ಉತ್ತರ ಆಗಿರುತ್ತೆ. ಓಕೆ, ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಕೊಟ್ಟಿರೋ ಪದಗಳಲ್ಲಿ ಸರಿಯಾದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತಿದೆ. ಓಕೆನಾ? ಇಲ್ಲಿ ಆಯ್ಕೆ ಕೊಟ್ಟಿದ್ದಾರೆ ತಂಪು, ಮಳೆಯ, ಗುಡ್ಡ ಬೆಟ್ಟ, ಮೋಡ, ಗುಡುಗು ಅಂತಕ್ಕಂಥದ್ದು. ನೀವು ಪದ್ಯ ಚೆನ್ನಾಗಿ ಕಲ್ತ್ಕೊಂಡು ತಿಳ್ಕೊರಿ, ಈಸಿಯಾಗಿ ನೀವು ಹೇಳ್ತಾ ಹೋಗ್ತೀರಾ. ನೋಡಿ ಮಕ್ಕಳೇ, ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮುತ್ತಿನಂತ ಮಳೆಯ, ಓಕೆನಾ, ಮಳೆಯ ನೀರು ಕೆಳಗೆ ಸುರಿಯಿತು ಅಂತಕ್ಕಂಥದ್ದು. ಎರಡನೇದು, ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ಏನ್ ಅಡ್ಡ ಆಯ್ತು ಅಂದ್ರೆ ಎಸ್, ಗುಡ್ಡ ಬೆಟ್ಟ. ಗುಡ್ಡ ಬೆಟ್ಟ ಅಡ್ಡವಾಯಿತು ಅಂತಕ್ಕಂಥದ್ದಾಗುತ್ತೆ. ನಂತರ ಮೂರನೇದು, ಘಳಿಗೆಯೊಳಗೆ ಬಾನು ತುಂಬಾ ಡ್ಯಾಶ್ ಕವಿಯಿತು. ಏನ್ ಕವಿಯಿತು ಅಂದ್ರೆ ಎಸ್, ಮೋಡ. ಮೋಡ ಕವಿಯಿತು ಅಂತಕ್ಕಂಥದ್ದು. ನಾಲ್ಕನೇ ನೋಡಿ, ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಏನ್ ತಗುಲಿತು ಅಂದ್ರೆ ತಂಪು. ಓಕೆನಾ? ಎಸ್. ಇದರಿಂದ ಆಯ್ಕೆ ಮಾಡಿ ನಾವು ಬರೀತಾ ಸರಿಯಾಗಿ ಓದ್ಬೇಕಾಗುತ್ತೆ. ನೀವು ಪದ್ಯ ಕಲ್ತ್ಕೊಂಡ್ರೆ ಈಸಿಯಾಗಿ ಬರೀತೀರಾ. ಅದಾದ ನಂತರ ಇಲ್ಲಿ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂದ್ರೆ ನೆಲದ, ಇಲ್ಲಿ ಈ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ಅಂತಿದೆ. ಓಕೆನಾ? ಏನು? ನೆಲದ ಮೇಲೆ ಗುಡ್ಡ ಬೆಟ್ಟ. ಏನಾಯ್ತು ಅಂದ್ರೆ ಪದ್ಯ ಕಲ್ತ್ಕೊಂಡ್ರೆ ಈಸಿಯಾಗಿ ಬರೀತಾ ಹೋಗ್ತೀರಾ. ಎಸ್, ಇದೆಲ್ಲಿದೆ ಅಂತಂದ್ರೆ ಈ ಪದ್ಯದಲ್ಲಿದೆ. ಓಕೆನಾ? ಇಲ್ಲೇನ ನೋಡಿ, ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಇಲ್ಲಿಂದ ಇಲ್ಲಿವರೆಗೆ ಬರಿಬೇಕಾಗುತ್ತೆ. ಇಲ್ಲಿ ಬರಿತಾ ಹೋಗೋಣವಾ? ಎಸ್, ಇಲ್ಲಿ ನೋಡಿ, ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಅಂತಕ್ಕಂಥದ್ದು. ಓಕೆ. ಅದಾದ ನಂತರ ಇಲ್ಲಿ ಈ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಈನಲ್ಲಿ ಅಂತ ನೋಡ್ತಾ ನೋಡುವ? ಎಸ್, ಇಲ್ಲ, ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ ಅಂತಿದೆ. ಓಕೆನಾ? ಇಲ್ಲಿ ನೋಡಿ, ಕೆರೆ ಅಂತಿದೆ, ಕಟ್ಟೆ ಅಂತಿದೆ, ಸಮುದ್ರ ಅಂತಿದೆ, ಸೂರ್ಯ ಅಂತಿದೆ.
ಇದರಲ್ಲಿ ಇದೆಲ್ಲ ಕೆರೆ ಕಟ್ಟೆ ಸಮುದ್ರ ನೀರಿನ ಒಂದು ಇದಾಗ್ತದೆ. ಸೂರ್ಯ ಅಂತಕ್ಕಂಥದ್ದಲ್ಲ, ಆ ಕೆರೆಯಲ್ಲಿ ಬೇರೆ ಸೂರ್ಯ ಆಗಿರುತ್ತೆ. ಓಕೆನಾ, ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ನೀರು ಶೇಖರಣೆ ಆಗ್ತದೆ. ಎರಡನೇದು ಮಿಂಚು, ಭೂಮಿ, ಮಳೆ, ಗುಡುಗು. ಓಕೆನಾ, ಇಲ್ಲಿ ಮಿಂಚು ಆಕಾಶದಲ್ಲಿರುತ್ತೆ, ಇಲ್ಲಿ ಮಳೆ ಇದ್ರ ಮತ್ತೆ ಮೋಡ ಕೂಡ ಗುಡುಗು ಅಂತಕ್ಕ ಮೇಲಿಂದ ಇರ್ತದೆ. ಇದು ಭೂಮಿ ಅಂತಕ್ಕಂಥ ಬೇರೆ ಆಗಿರುತ್ತೆ. ಇಲ್ಲಿ ಭೂಮಿ ಅಂತಕ್ಕಂಥ ನೋಡ್ತೇವೆ. ಈ ರೀತಿಯಾಗಿ ರೀಸನ್ ಕೊಡ್ತಾ ನೀವು ಹುಡುಕ್ತಾ ಹೋಗಿ ಉತ್ತರ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಉದಾಹರಣೆ ಸರೋವರ, ಪರ್ವತ, ಬೆಟ್ಟ, ಗುಡ್ಡ ಅಂತಕ್ಕಂಥದ್ದು. ಓಕೆನಾ, ಬೆಟ್ಟ ಗುಡ್ಡ ಇದು ಪರ್ವತ ಒಂದೇ ಒಂದು ಇದಾಗುತ್ತೆ. ಸರೋವರ ಅಂತಕ್ಕಂಥದ್ದು ಬೇರೆ ಆಗುತ್ತೆ. ಇಲ್ಲಿ ಸರೋವರ ಅಂತಕ್ಕಂಥ ಬರೀತಾ ಹೋಗಿ. ಓಕೆ, ನಾಲ್ಕನೇದು ನೊಗ, ಕುಂಟೆ, ನೇಗಿಲು, ಮಂಚ ಅಂತಿದೆ. ಇವೆಲ್ಲ ರೈತರು ಬಳಸ್ತಕ್ಕಂಥ ಸಾಮಾನುಗಳು. ಮಂಚ ಅಂತಕ್ಕಂಥ ನಾವು ಮಲಗ್ತಕ್ಕಂಥದ್ದು. ಓಕೆ, ಅದಾದ ನಂತರ ಹೂ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮೊದಲು ನೋಡೋದಾರಲ್ಲಿ ಎಸ್ ಹೇಳಿ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದವನ್ನು ಬರೆಯಿರಿ ಅಂತಿದೆ. ಓಕೆನಾ, ಕಾಡು ಸಮಾನಾರ್ಥಕ ಪದ ಏನು ಅಂತಂದ್ರೆ ನಾವು ಅರಣ್ಯ ಅಂತಾನೂ ಕರಿತೇವೆ. ಅರಣ್ಯ ಅಂತಾನೂ ಕರಿತೇವೆ. ಅಡವಿ ಅಂತಾನೂ ಕರಿತೇವೆ. ಅಡವಿ, ವನ ಅಂತಾನೂ ಕರಿತೇವೆ. ಓಕೆ, ಹಾಗೇನೆ ಇಲ್ಲಿ ಸೂರ್ಯನಿಗೆ ಸಮಾನಾರ್ಥಕ ರವಿ, ಆದಿತ್ಯ, ಭಾನು ಅಂತಕ್ಕಂಥದ್ದು. ಇಲ್ಲಿ ಮೂರನೇದು ಭೂಮಿಗೆ ನಾವೇನು ಧರೆ ಅಂತ ಕರಿತೀವಿ, ಇಳೆ ಅಂತ ಕರಿತೀವಿ, ಧಾತ್ರಿ ಅಂತಾನೂ ಕರಿತೇವೆ. ಓಕೆ, ಇಲ್ಲಿ ಭಾಷಾ ಚಟುವಟಿಕೆ ಅಂತ ನೋಡ್ತಾ ಹೋಗ್ತೇವೆ. ಓಕೆ, ಇಲ್ಲಿ ನೋಡಿ ಅಕ್ಷರ ಬಳಸಿ ಪದ ರಚಿಸು, ತಿರುಗಿಸಿ ಓದಿ ಆನಂದಿಸು ಅಂತ ಕೇಳಿದ್ರೆ. ಓಕೆನಾ, ಮಾದರಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ವಿ ಕ ಕ ಟ ವಿ ಅಂತಿದೆ. ಇದನ್ನ ಸರಿಯಾಗಿ ಪದ ರಚಿಸಿದಾಗ ವಿಕಟ ಕವಿ ಅಂತಕ್ಕಂಥದ್ದಾಗುತ್ತೆ. ಇಲ್ಲ ಉಲ್ಟ ಹೋದ್ರಿ ವಿ ಕ ಟ ಕವಿ ಇದೇ ರೀತಿಯಾಗಿ ಬರುತ್ತೆ. ಸೇಮ್ ಉಲ್ಟ ಓದಿದ್ರೆ ಅದೇ, ಈ ರೀತಿ ಓದ್ರು ಅದೇ ಬರುತ್ತೆ, ಸೀದಾ ಓದಿದ್ರೆ ಅದೇ ಬರುತ್ತೆ. ಅಲ್ಲಿ ಮೊದಲಿನ ನೋಡ್ತೋಣ. ಕ ಕ ನ ಅಂತ ಕೊಟ್ಟಾನೆ, ಕ ನ ಕ ಅಂತೇಳಿ ಬರ್ದಾಗ ಉಲ್ಟ ಓದಿದ್ರೆ ಕ ನ ಕ ಅಂತಕ್ಕಂಥದ್ದಾಗುತ್ತೆ. ಓಕೆ, ಎರಡನೇದು ಮ ನ ನ ಅಂತಿದೆ. ನಾವು ಸರಿಯಾಗಿ ಪದ ಜೋಡಿಸ್ಬೇಕು. ನ ಮ ನ ಅಂತಕ್ಕಂಥದ್ದು ನಮನ ನಮಸ್ಕಾರ ಅಂತಕ್ಕಂಥದ್ದು. ಉಲ್ಟ ಹೋದ್ರಿ ನ ಮ ನ ಅದೇ ಬರುತ್ತೆ. ರ ಸೂರ ಅಂತಿದೆ. ಸೂರರ ಸೂರ ಅಂತ ಬರುತ್ತೆ ಪದ ರಚಿಸಿದ್ರೆ. ಇಲ್ಲಿ ಉಲ್ಟ ಓದ್ ಒಂದ್ಸತಿ ಟ್ರೈ ಮಾಡಿ. ರ ಸೂರರ ಸು ಅಂತಕ್ಕಂಥದ್ದು. ನಂತರ ನಾಲ್ಕನೇದು ಜೀವ ವ ನ ನ ಅಂತಿದೆ. ನವ ಜೀವನ ಅಂತಕ್ಕಂಥದ್ದು. ಉಲ್ಟ ಹೋದ್ರಿ ನವ ಜೀವನ ಅಂತಕ್ಕಂಥದ್ದು ಸೇಮ್ ಅದೇ ಬರುತ್ತೆ. ದ್ರ ಮ ನ ಸಿ ಮ ಸಿದ್ರ ಅಂತಿದೆ. ಮದ್ರಾಸಿನ ಸಿದ್ರಾಮ. ಇಲ್ಲಿ ನೋಡಿ. ಓಕೆನಾ, ಉಲ್ಟ ಒಂದ್ಸತಿ ಹೋದ್ರಿ ಮದ್ರಾಸಿನ ಸಿದ್ರಾಮ ಅಂತ ಉಲ್ಟ ಹೋದ್ರೆ ಅದೇ ರೀತಿ ಬರುತ್ತೆ. ಓಕೆನಾ, ರೈಟ್. ಅಂತ ಇಲ್ಲಿ ಆ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ತಾ ಎಸ್ ಇಲ್ಲಿ ಕೊಡಿ. ಕಾಣುತ್ತಾ? ಎಸ್ ಇಲ್ಲಿ ನೋಡಿ ಆ ಅಂತಕ್ಕಂಥ ಸೂಚನೆಯನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಪದವನ್ನು ಓದಿ ಅಂತ ಕೇಳಿದ್ರೆ. ಇಲ್ಲಿ ಎಡದಿಂದ ಬಲಕ್ಕೆ ಇಲ್ಲಿ ಕೊಡ್ತಾ ಹೋಗಿದ್ರೆ ಇಲ್ಲಿ ಒಂದೊಂದು ಪ್ರಶ್ನೆ ಹೇಳ್ತೀನಿ, ಇಲ್ಲಿ ಉತ್ತರ ಇಲ್ಲಿ ಬರಿತಾ ಹೋಗ್ತೇನೆ. ಓಕೆನಾ, ಇಲ್ಲಿ ಮೊದಲನೇದು ಎಡದಿಂದ ಬಲಕ್ಕ ಬರಿತಾ ಹೋಗುತ್ತೆ. ಮೊದಲನೇದು 24 ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ. 3 ಅಕ್ಷರಗಳಿದ್ದಾವೆ. ಫಸ್ಟ್ನೇ ಅಕ್ಷರ ಅವ್ರು ಕೊಟ್ಟಿದ್ದಾರೆ. ಓಕೆ, ಮೊದಲನೇ ಅಕ್ಷರ ಕೊಟ್ಟಿದ್ದಾರೆ ಘ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ ಗಳಿಗೆ ಅಂತಕ್ಕಂಥದ್ದಾಗುತ್ತೆ. ಎರಡನೇದು ಜೀವರಾಶಿ ನೆಲೆಸಿರುವ ಪ್ರಪಂಚ. ಇದು 3 ಅಕ್ಷರ. ಇಲ್ಲಿ ಜ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅದೇನಾಗುತ್ತೆ ಅಂದ್ರೆ ಜಗತ್ತು. ಅಲ್ಲಿ ಜೀವರಾಶಿಗಳು ನೆಲೆಸಿರ್ತಕ್ಕಂಥ ಪ್ರಪಂಚ ಅದು ಜಗತ್ತು ಆಗಿರುತ್ತೆ. ಓಕೆ, ಮೂರನೇದು ಏನ್ ಕೊಟ್ಟಿದ್ರೆ ಕೆರೆ ಜೊತೆಯಲ್ಲಿರುವ ಜೋಡಿ ಪದ. ಕೆರೆ ಜೊತೆಯಲ್ಲಿರುವ ಜೋಡಿ ಪದ ಅಂದ್ರೆ ಎಸ್ ಕೆರೆ ಕಟ್ಟೆ ಅಂತಕ್ಕಂಥ ಹೇಳ್ತೇವೆ. ಮುಖ ನಾವು ಬರದಲ್ಲಿ ಇಟ್ಟೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಓಕೆ, ಅದಂತರ ಏನ್ ಕೊಟ್ಟಿದ್ದಾರೆ ನೋಡ್ತೋಣ. ಎಸ್ ಇಲ್ಲಿ ನೋಡಿ. ನಾಲ್ಕನೇದು ನಾವು ನಿಂತಿರುವ ಸ್ಥಳ. 2 ಅಕ್ಷರ ನೆ ಅಂತಿದೆ. ಇದೇನು ನೆಲ. ರೈಟ್, ನೆಲ. ಓಕೆ, ಅದಾದ ನಂತರ 6ನೇದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ ಬೇಸಿಗೆ ಕಾಲದ ಪ್ರಭಾವವಿದು ಅಂತ ಕೇಳಿದ್ರೆ 3 ಅಕ್ಷರ. 6ನೇದಲ್ಲಿದೆ ಇಲ್ಲಿ ನೋಡಿ. ಯಾವ್ದಿನ ಬೇಸಿಗೆ ಕಾಲ ಏನಿರುತ್ತೆ ಬಿ ಸಿ ಇಲ್ಲೂ ಅವ್ರು ಕೊಟ್ಟಿದ್ದಾರೆ. ಓಕೆ, ಅದಾದ ನಂತರ 7ನೇದು ನೋಡಿ ಮೋಡ ಕರಗಿ ಬೀಳುವುದು. 2 ಅಕ್ಷರ ಮೋಡ ಕರಗಿ ಬೀಳುವುದು 7ನೇದಂತೆ. ಏನ್ ಬೀಳ್ತದೆ ಮೋಡ ಕರಗಿ ಮಳೆ ಬೀಳ್ತದೆ. ಮೊದಲನೇ ಅಕ್ಷರ ಅವ್ರು ಮಾ ಕೊಟ್ಟಿದ್ದಾರೆ, ಲೇ ಬರಿಬೇಕಾಗುತ್ತೆ. ಅದಾದ ನಂತರ 8ನೇದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಿದಾರೆ ಇಲ್ಲಿ ಮೇಲೆ ನೋಡಿದಾಗ ಕಾಣುವುದು. ಮೇಲೆ ನೋಡಿದಾಗ ಕಾಣುವುದು 3 ಅಕ್ಷರ ಅಂತೆ. ಇಲ್ಲಿ 8ನೇದು ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಮೂ ಕೊಟ್ಟಿದ್ದಾರೆ. ಮೇಲೆ ನೋಡಿದ್ರೆ ಮುಗಿಲು. ಎಸ್, ಮುಗಿಲು ಕಾಣುತ್ತದೆ. ಓಕೆ, ಅದಾದ ನಂತರ ಇಲ್ಲಿ 9ನೇದು ಕೊಟ್ಟಿದ್ದಾರೆ ಈ ಸಮಯ ಮುತ್ತಿನಂತದು. ಈ ಸಮಯ ಮುತ್ತಿನಂತದು ಅಂತಕ್ಕಂಥ 2 ಅಕ್ಷರ ಇದೆ. ಎಂತದು ಅಂದ್ರೆ ಇಲ್ಲಿ ಹೋ ಇದೆ. ಏನಕ್ಕೆ ಕೊಟ್ಟಿದ್ದಾರೆ 9ನೇದು ಎಸ್
ಹೊತ್ತು ಅಂತಕ್ಕಂಥದ್ದಾಗುತ್ತೆ. ಓಕೆನಾ. ಇಲ್ಲಿ ಮೇಲಿಂದ ಕೆಳಗೆ, ಎಡದಿಂದ ಬಲಕ್ಕೆ ಆಯ್ತು, ಇಲ್ಲಿ ಮೇಲಿಂದ ಕೆಳಗೆ ಬರೆಯಬೇಕಾಗುತ್ತೆ. ಮೊದಲನೇದು ಗಟ್ಟಿಯಾದ ಪದಾರ್ಥ, ಇದು 2 ಅಕ್ಷರ. ಇಲ್ಲಿ ನೋಡ್ತೋಣ, ಮೊದಲನೇ ಅಕ್ಷರ ಘ ಇದೆ, ಏನಾಗುತ್ತೆ ಘನ ಅಂತಕ್ಕಂಥದ್ದಾಗುತ್ತೆ. ಓಕೆ. ಎರಡನೇ ನೋಡಿ, ನೀರಿಗೆ ಮತ್ತೊಂದು ಹೆಸರು, ಇದು 2 ಅಕ್ಷರ, ಇದು ಎರಡನೇದು. ಇಲ್ಲಿ ನೋಡಿ ಮೇಲಿಂದ ಕೆಳಗೆ, ಆಲ್ರೆಡಿ ನಾವು ಇಲ್ಲಿ ಜಲ ಅಂತಕ್ಕಂಥದ್ದಾಗಿದೆ. ಓಕೆನಾ. ರೈಟ್, ಮುಂದೆ ನೋಡ್ತೋಣ. ಎಸ್, ಇಲ್ಲಿ ನೋಡಿ ಮೂರನೇದು, ಇದರೊಳಗಿರುವುದು ಉಪ್ಪಿನ ನೀರು, ಇದು 3 ಅಕ್ಷರ ಇದೆ. ಎಲ್ಲಿರ್ತದೆ ಉಪ್ಪಿನ ನೀರು? ಕಡಲು ಅಂತಕ್ಕಂಥದ್ದು, ಕಡಲು ಅಂತಕ್ಕಂಥದ್ದು. ಓಕೆ. ಐದನೇದು, ಭೂಮಿಗೆ ಇರುವ ಇನ್ನೊಂದು ಹೆಸರು, ಇದು 2 ಅಕ್ಷರ, ಇದು ಐದನೇ ನೋಡಿ ಇಳೆ ಅಂತಕ್ಕಂಥದ್ದು. ಓಕೆ. ಆರನೇ ನೋಡಿ ಮಲ್ಲಿಗೆಯ ಬಣ್ಣ, ಎಂಥದ್ದು? ಇದು 2 ಅಕ್ಷರ, ಇದು ಆರನೇ ನೋಡಿ. ಇಲ್ಲಿ ಬಿ ಇದೆ, ಇಳಿ ಅಂತಕ್ಕಂಥದ್ದು. ಮಲ್ಲಿಗೆ ಯಾವ ಕಲರ್ ಇರುತ್ತೆ? ಬಿಳಿ ಕಲರ್ ಇರುತ್ತೆ. ಓಕೆ. ಏಳನೇ ನೋಡಿ ವಾಸ ಮಾಡಲು ಇದು ಬೇಕು ಅಂತ, 2 ಅಕ್ಷರ, ಇದು ಏಳನೇ ನೋಡಿ. ಮೇಲಿಂದ ಕೆಳಗೆ ನಮಗೇನ್ ಬೇಕು? ಮನೆ ಬೇಕು ವಾಸ ಮಾಡಲು. ಓಕೆ. ಎಣ್ಣೆ ನೋಡಿ ಕಪ್ಪೆ ಚಿಪ್ಪಿನಲ್ಲಿರುವುದು, 2 ಅಕ್ಷರ, ಇದು ಏನಿರುತ್ತೆ? ಎಣ್ಣೆ ಅಂದರೆ ಇದು ಮುತ್ತು ಇರುತ್ತೆ. ಓಕೆನಾ, ಮುತ್ತು ಅದರಲ್ಲಿ ಇರುತ್ತೆ. ಈಗ ಮೇಲಿಂದ ಕೆಳಗೆ ಅಂತಕ್ಕಂಥದ್ದಾಯ್ತು. ಅದಾ ಅಂತ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇಲ್ಲಿ ಈ ಕೊಟ್ಟಿದ್ದಾರೆ, ಮಾದರಿಯಂತೆ ಪ್ರಾಸ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಮಾದರಿ ಉದಾಹರಣೆ ಕೊಟ್ಟಿದ್ದಾನೆ, ಸುರಿಯಿತು, ಹರಿಯಿತು ಅಂತಕ್ಕಂಥದ್ದು. ಓಕೆ. ಈ ರೀತಿಯಾಗಿ ಪ್ರಾಸವಾಗಿ ನಾವು ಏನ್ ಮಾಡ್ತಾ ಹೋಗ್ಬೇಕಾಗುತ್ತೆ? ಬರಿತಾ ಹೋಗ್ಬೇಕಾಗುತ್ತೆ. ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿದ್ದಾನೆ, ಏನ್ ಕೊಟ್ಟಿದ್ದಾನೆ ಅಂದ್ರೆ ಒಂದು ಉದಾಹರಣೆಗೆ ಇಲ್ಲಿ ಇನ್ನೊಂದು ನಾವು ಬರಿತಾ ಹೋಗ್ಬೇಕಾಗುತ್ತೆ. ತಗುಲಿತು, ಇಲ್ಲಿ ತಗುಲಿತು, ಅದಕ್ಕೆ ಪ್ರಾಸ ಬರೆಯಬೇಕಾಗುತ್ತೆ. ತಗುಲಿತು, ತೋ ಡ ಗೀತು ಅಂತಕ್ಕಂಥದ್ದು. ಓಕೆ. ಕವಿಯಿತು, ಗುಡಿಯಿತು ಅಂತಕ್ಕಂಥದ್ದು ಪ್ರಾಸವಾಗಿ ಬರಿತಾ ಹೋಗಿದೆ. ಪ್ರಾಸಲ್ಲಿ ಕೊನೆಗೆ ತು ಅಂತಕ್ಕಂಥ ಬರಬೇಕಾಗುತ್ತೆ. ಅಡ್ಡವಾಯಿತು, ಗುಡ್ಡವಾಯಿತು ಅಂತಕ್ಕಂಥದ್ದು ಇಲ್ಲಿ ಇತು ಇತು ಅಂತ ಪ್ರಾಸವಾಗಿ ಇಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಏನ್ ಕೊಟ್ಟಿದ್ದಾನೆ ನೋಡೋದ್ರಲ್ಲಿ, ಎಸ್ ಈ ಕೊಟ್ಟಿದ್ದಾನೆ, ಮಾದರಿಯಂತೆ ಜೋಡಿ ನುಡಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಮಾದರಿ ಉದಾಹರಣೆ ಕೊಟ್ಟಿದ್ದಾನೆ, ಬೆಟ್ಟ ಅಂತ ಕೊಟ್ಟಿದ್ದಾನೆ. ನಾವೇನು ಇಲ್ಲಿ ಜೋಡಿ ನುಡಿ ಬರೆಯಬೇಕು, ಬೆಟ್ಟ ಗುಡ್ಡ ಅಂತಕ್ಕಂಥದ್ದು. ಓಕೆನಾ. ಅದಾದ ನಂತರ ಇಲ್ಲಿ ಕೆರೆ ಅಂತ ಕೊಟ್ಟಿದ್ದಾನೆ. ನಾವೇನ್ ಬರೆಯಬೇಕು? ಗೊತ್ತಿಲ್ಲ ನಮಗೆ, ಕೆರೆ ಕಟ್ಟೆ ಅಂತಕ್ಕಂಥದ್ದು. ಓಕೆ. ಆ ನಂತರ ಗುಡುಗು ಅಂದ್ರೆ ಇಲ್ಲಿ ಜೋಡಿ ನುಡಿ ಗುಡುಗು ಸಿಡಿಲು ಅಂತಕ್ಕಂಥದ್ದು. ಕಸ ಇದ್ರೆ ಕಸ ಕಡ್ಡಿ ಅಂತಕ್ಕಂಥದ್ದು. ಮುತ್ತು ಇದ್ರೆ ಮುತ್ತು ರತ್ನ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ. ಅದಾದ ನಂತರ ಇಲ್ಲಿ ಏನ್ ಕೊಡ್ತಾ ಹೋಗಿದ್ದಾನೆ? ಇಲ್ಲಿ ಮುಂದೆ ನೋಡ್ತಾ ಹೋಗೋಣವಾ? ಎಸ್, ಬಳಕೆ ಚಟುವಟಿಕೆ ಕೊಟ್ಟಿದ್ದಾನೆ. ಆ ಚಿತ್ರ ಗಮನಿಸು, ಕೊಟ್ಟಿರುವ ಪದ ಬಳಸಿ ಕವನ ರಚಿಸು. ಇಲ್ಲಿ ಚಿತ್ರ ಗಮನಿಸ್ತಾ ಹೋಗು. ಓಕೆನಾ. ಇಲ್ಲಿ ಪದಗಳು ಕೊಟ್ಟಿದ್ದಾನೆ, ಕವಿಯಿತು, ಮಳೆ, ಇಳೆಗೆ, ಹೊಳೆ, ಬೆಳೆಯು, ಮೋಡ, ಬೆಳೆಯಿತು, ಬಂದಿತು, ಇಳಿಯಿತು, ತುಂಬಿತು ಅಂತಕ್ಕಂಥದ್ದು. ಓಕೆ. ಇದನ್ನ ಬಳಸಿ ನಾವೇನ್ ಮಾಡಬೇಕು? ಕವನ ರಚಿಸ್ಬೇಕಂತೆ. ಇಲ್ಲಿ ನೋಡ್ತಾ ಹೋಲ್ವಾ? ಎಸ್, ಇಲ್ಲಿ ನೋಡಿ, ಮೋಡ ಕವಿಯಿತು ಅಂತ, ಇಲ್ಲಿ ಮೋಡ ಕವಿಯಿತು ಅಂತಕ್ಕಂಥದ್ದು. ಮಳೆ ಬಂದಿತು, ಮೋಡ ಕವಿಯಿತು, ಮಳೆ ಬಂದಿತು. ಮುಂದೆ ನೋಡ್ತೋಣ, ಇಳೆಗೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯ ಬೆಳೆಯಿತು ಅಂತಕ್ಕಂಥದ್ದು. ಇನ್ನೊಂದು ನೋಡಿ, ಇಲ್ಲಿ ಮೊದಲಿಂದ ಹೇಳ್ತಾ ಹೋಗ್ತೇನೆ, ಮೋಡ ಕವಿಯಿತು, ಮಳೆ ಬಂದಿತು, ಇಳೆಗೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯ ಬೆಳೆಯಿತು ಅಂತಕ್ಕಂಥ ಬರಿತಾ ಹೋಗಿದ್ದೀನಿ. ಓಕೆನಾ. ರೈಟ್, ಮುಂದೆ ನೋಡ್ತೋಣ. ಇಲ್ಲಿ ಮೇಲೆ ಆಯ್ತಲ್ಲ, ಇಲ್ಲಿ ಆ ಕೊಟ್ಟಿದ್ದಾನೆ, ಯೋಚಿಸಿ ಬರೆಯಿರಿ. ಏನನ್ನ ಅಂತಂದ್ರೆ ಮೊದಲನೇ ಪ್ರಶ್ನೆ, ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳಾವು? ಮಳೆ ಜಾಸ್ತಿ ಆಯ್ತು ತಿಳ್ಕೊರಿ, ಅವಾಗ ಏನಾಗ್ತದೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಓಕೆನಾ. ನಿಮಗೆ ಗೊತ್ತಿರೋ ಪಾಯಿಂಟ್ಸ್ ನೀವು ಕೂಡ ಹೇಳ್ತಾ ಹೋಗಿ. ನಾ ಇಲ್ಲಿ ಬರಿತಾ ಹೋಗಿದ್ದೀನಿ ನೋಡಿ. ಉತ್ತರ, ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳೆಂದರೆ ಯಾವ್ಯಾವುದು ಅಂತಕ್ಕಂಥ ತಿಳಿಸ್ತಾ ಹೋಗ್ತೀನಿ ನೋಡಿ. ಬೆಳೆಗಳು ಹಾಳಾಗುತ್ತವೆ, ಬೆಳೆಗಳೇನಾಗ್ತವೆ? ಹಾಳಾಗ್ತವೆ. ರೈತರು ಬೆಳೆಗಳು ಇಟ್ಟಿದ್ರಿಗಿನ ಹೊಲದೊಳಗೆ. ಮರಗಳು ಬೀಳಬಹುದು, ಮರಗಳು ಬೀಳ್ತವೆ. ಹೆಚ್ಚಿಗೆ ಮಳೆ ಆಯ್ತು ಅಂದ್ರೆ ವಿದ್ಯುತ್ ಕಡಿತವಾಗುತ್ತದೆ, ವಿದ್ಯುತ್ ಕರೆಂಟ್ ಹೋಗ್ತದೆ. ರಸ್ತೆಗಳು ಹಾಳಾಗ್ತವೆ, ರಸ್ತೆಗಳು ತುಂಬಾ ನೀರು ನಿಂತ್ಕೊಂತವೆ. ಅದ ನಂತರ ಮಣ್ಣಿನ ಸವಕಳಿ ಆಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿದ್ದೀನಿ. ಓಕೆನಾ. ಅದಾದ ನಂತರ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ತೋಣವಾ? ಎಸ್, ನೋಡಿ, ಯಾವ ಕಾಲದಲ್ಲಿ ಮರ ಗಿಡಗಳು ಚಿಗುರುತ್ತವೆ ಅಂತ ಕೇಳಿದ್ರೆ ಉತ್ತರ, ಮಳೆಗಾಲದಲ್ಲಿ ಮರ ಗಿಡಗಳು ಚಿಗುರುತ್ತವೆ ಅಂತ. ಏಕೆಂದರೆ ಮರ ಗಿಡಗಳಿಗೆ ನೀರು ಅವಶ್ಯಕ, ನೀರಿನಿಂದಾಗಿ ಸಸಿಗಳು ಬೇಗ ಬೆಳೆಯುತ್ತೇವೆ ಅಂತೇಳಿ ನಿಮಗೆ ಪಾಯಿಂಟ್ ವೈಸ್ ನಾನು ಬರಿತಾ ಹೋಗಿದ್ದೀನಿ. ಓಕೆನಾ. ಪಾಯಿಂಟ್ ಯಾವ್ದಾರು ಹಾಕಿ, ಈ ರೀತಿ ಸ್ಟಾರ್ ಆದ್ರೂ ಹಾಕಿ. ಆ ನಂತರ ಮೂರನೇದು, ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಏನೇನು ಬದಲಾಗುತ್ತೆ? ಆಕಾಶದಲ್ಲಿ ಕಪ್ಪು ಮೋಡಗಳು ಕಾಣಿಸುತ್ತವೆ, ಮೆಲ್ಲ ಕಪ್ಪು ಮೋಡಗಳು ಬರ್ತವೆ. ಮೋಡಕ್ಕೆ ಬಲವಾದ ಗಾಳಿ ಬೀಸುತ್ತದೆ, ಬಲವಾದ ಗಾಳಿ ಬೀಸುತ್ತದೆ. ಮಿಂಚು ಮತ್ತು ಗುಡುಗು ಕೇಳಿಸುತ್ತದೆ ಆ ಸಮಯದೊಳಗೆ. ಆ ನಂತರ ಮಳೆ ಬೀಳಲು ಆರಂಭವಾಗುತ್ತದೆ ಅಂತ ನೋಡ್ತೇವೆ. ಓಕೆನಾ. ಮುಂದೆ ನೋಡ್ತೋಣ. ನಾಲ್ಕನೇ ನೋಡಿ, ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು? ಯೋಚಿಸಿ ಬರೀರಿ. ಮಳೆನೇ ಬರಲಿಲ್ಲಪ್ಪ,
ಅವಾಗ ಏನಾಗ್ತಿತ್ತು ಅಂತೇಳಿ ಯೋಚನೆ ಮಾಡಿ ಬರ್ರಿ ಅಂತ ಹೇಳಿದ್ರೆ ನಾ ಇಲ್ಲಿ ಇವೆಲ್ಲ ಬರ್ತಿದ್ದೇನೆ. ಓಕೆನಾ? ನಿಮಗೆ ಗೊತ್ತಿದ್ದಂದ್ರೆ ಕೌನ್ಸಿಲಿ ಕಾಮೆಂಟ್ ಮಾಡಿ. ನಾನು ಓದೇ ತಿಳ್ಕೊತೇನೆ, ಎಲ್ಲರೂ ಓದೇ ತಿಳ್ಕೊತೇನೆ. ನೀರಿನ ಕೊರತೆ ಉಂಟಾಗುತ್ತಿತ್ತು, ನೀರಿನ ಕೊರತೆ ಉಂಟಾಗ್ತಿತ್ತು. ಬೆಳೆಗಳು ಒಣಗಿ ಹೋಗುತ್ತಿತ್ತು, ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇದ್ವು ನೀರಿಲ್ಲ ಅಂದ್ರೆಗಿನ. ಕುಡಿಯ ನೀರು ಸಿಗುತ್ತಿರಲಿಲ್ಲ, ನಮಗೆ ಕುಡಿಯಕ್ಕೆ ನೀರೇ ಇರ್ತಿದ್ದಿಲ್ಲ. ಮರ ಗಿಡಗಳು ಒಣಗುತ್ತಿದ್ವು, ನೀರಿಲ್ಲ ಅಂದ್ರೆ ಮರ ಗಿಡಗಳು ಕೂಡ ಒಣಗ್ತಾ ಇದ್ವು. ಜನರು ಮತ್ತು ಪ್ರಾಣಿಗಳು ಕಷ್ಟಪಡುತ್ತಿದ್ರು, ಕಷ್ಟಪಡಬೇಕಾಗುತ್ತೆ. ಆಗ ಬರಗಾಲ ಉಂಟಾಗುತ್ತಿತ್ತು ಅಂತಕ್ಕಂಥದ್ದು ನಾನು ಇಲ್ಲಿ ಬರಿತಾ ಹೋಗಿದ್ದೀನಿ. ಓಕೆನಾ ಮಕ್ಕಳೇ? ರೈಟ್. ಇಲ್ಲಿಗೆ ಈ ಒಂದು ಪದ್ಯದ ಎಲ್ಲ ಅಭ್ಯಾಸಗಳು ಮುಗೀತದೆ. ಹಾಗಾದ್ರೆ ಈ ಒಂದು ಪಾಠದಲ್ಲಿ ಏನಾದರೂ ಡೌಟ್ ಆಯ್ತಾ? ಡೌಟ್ ಇದ್ದಲ್ಲಿ ಕೌನ್ಸಿಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಕಾಮೆಂಟ್ ಮಾಡ್ತೇನೆ. ನಿಮಗೆ ಸರಿಯಾದ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.